ಸಕ್ಸಸ್ ಅನ್ನೋದು ಇವತ್ತವರೆಗೂ ನಮಗೆ 100 ಸಿನಿಮಾದಲ್ಲಿ ಸಿಕ್ಕಿಲ್ಲ. ಇವತ್ತರೆಗೂ ರಿಲೀಸ್ ಆಗಿರೋ 100 ಸಿನಿಮಾದಲ್ಲೂ ಸಿಕ್ಕಿಲ್ಲ. ಅಷ್ಟರಲ್ಲಿ ಈ 2-3 ವರ್ಷ ಗ್ಯಾಪ್ ಏನಾಗುತ್ತಲ್ಲ, ಎಲ್ಲ ಸ್ಟಾರ್ ನಟರುಗಳು, ಎಲ್ಲ ಸೂಪರ್ ಹೀರೋಗಳು ಹಿಂಗೆ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಈ 4 ವರ್ಷದಲ್ಲಿ ಮುಚ್ಚಿ ಹೋದಂತಹ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳ ಸಂಖ್ಯೆ ಎಷ್ಟಿರಬಹುದು? ಸಿಂಗಲ್ ಸ್ಕ್ರೀನ್ಗಳು ಇಲ್ದಲೇನೆ, ಸಿನಿಮಾ ರಿಲೀಸ್ ಮಾಡೋದಕ್ಕೆ ಥಿಯೇಟರ್ಗಳು ಇಲ್ದಲೇನೆ OTTನಲ್ಲಿ ಅಲ್ಲಿ ಇಲ್ಲಿ ಸಿನಿಮಾಗಳನ್ನು ಮಾರ್ಕೊಂಡು ರಿಲೀಸ್ ಮಾಡ್ಕೋಬೇಕಾದಂತಹ ಪರಿಸ್ಥಿತಿ ಆದಷ್ಟು ಬೇಗ ಸದ್ಯದಲ್ಲೇ ನಿರ್ಮಾಣ ಆಗುತ್ತೆ. ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಒಂದಷ್ಟು ಜನ ಕನ್ನಡ ಚಿತ್ರರಂಗವನ್ನು ಕ್ಲೋಸ್ ಮಾಡಿ ಅಂತ ಒಂದು ಚಿಕ್ಕ ಹೋರಾಟವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದು ನಾಳಿನ ದಿನ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ದಯಮಾಡಿ ಕನ್ನಡದ ಸೂಪರ್ ಸ್ಟಾರ್ ನಟರುಗಳು ಯಾರೆಲ್ಲ ಇದ್ದೀರಾ ಇದ್ರ ಕಡೆ ಗಮನ ಹರಿಸಿ ಅಟ್ಲೀಸ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕನ್ನಡ ಚಿತ್ರರಂಗವನ್ನು ಮುಚ್ಚಿಬಿಡಬೇಕು, ಕನ್ನಡ ಚಿತ್ರರಂಗಕ್ಕೆ ಬೀಗ ಹಾಕೊಂಡು ಮನೆಗೆ ಹೋಗ್ಬಿಡಬೇಕು, ಈ ತರಹದ್ದು ಒಂದು ಮಾತು, ಒಂದು ಚಿಕ್ಕ ಹೋರಾಟ ಇವತ್ತು ಬೆಂಗಳೂರಿನ ಫಿಲಿಂ ಚೇಂಬರ್ ಮುಂದೆ ಸ್ಟಾರ್ಟ್ ಆಗಿದೆ ಅಂತಂದರೆ ತಪ್ಪಾಗಲ್ಲ. ಈ ಪರಿಸ್ಥಿತಿಗೆ ಕನ್ನಡ ಚಿತ್ರರಂಗ ಯಾಕೆ ಬಂತು? ಈ ಪರಿಸ್ಥಿತಿಗೆ ಕನ್ನಡ ಚಿತ್ರರಂಗವನ್ನು ಕರ್ಕೊಂಬಂದವ್ರು ಯಾರು? ಏನು ಮಾಡ್ತಾ ಇದೆ ಕನ್ನಡ ಚಿತ್ರರಂಗ? ಏನು ಮಾಡ್ತಾ ಇದ್ದಾರೆ ಕನ್ನಡದ ಸೂಪರ್ ಸ್ಟಾರ್ ಹೀರೋಗಳು ಅನ್ನೋದು ಈಗ ಎದ್ದಿರುವಂತಹ ಪ್ರಶ್ನೆ. ನಮಗೆ ಕೆಲವೊಂದು ಒಳ್ಳೆ ಎಕ್ಸಾಂಪಲ್ಸು, ಒಳ್ಳೆ ಸಿನಿಮಾಗಳು, ಒಳ್ಳೆ ವ್ಯಕ್ತಿಗಳು ಸಿಕ್ಕಾಗ ಅವರನ್ನು ಫಾಲೋ ಮಾಡೋದು, ಅವರನ್ನು ನೋಡಿ ಕಲಿಯೋದು ಒಂದು ವಾಡಿಕೆ. ಹ್ಯೂಮನ್ ಅಂದಮೇಲೆ ಅದನ್ನು ಮಾಡಲೇಬೇಕು. ನಮಗಿಂತ ಚೆನ್ನಾಗಿರೋದೇನೋ ಒಂದು ಬಂದಿದೆಯಾ, ಎಸ್ ನೋಡಬೇಕು, ಅದನ್ನು ಕಲಿಬೇಕು, ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ನಾವು ತಗೊಂಡಿರೋ ಕಾರ್ಗಿನ್ನ ಇನ್ನೊಂದು ಯಾವುದೋ ಕಾರ್ ಬಂದಿದೆಯಾ, ಎಸ್ ಇದಕ್ಕಿಂತ ಬೆಟರ್ ಕಾರ್, ಎಸ್ ನೋಡಬೇಕು, ತಗೋಬೇಕು, ಅಡಾಪ್ಟ್ ಮಾಡ್ಕೋಬೇಕು. ಒಳ್ಳೆಯ ವಿಚಾರಗಳನ್ನು ಬರೀ ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶ ಅಲ್ಲ, ಪ್ರಪಂಚದ ಯಾವುದೇ ಮೂಲೆಯಿಂದ ಬಂದರೂ ಸಹ ಒಳ್ಳೆಯ ವಿಚಾರಗಳನ್ನು ಕೇಳಬೇಕು, ನೋಡಬೇಕು, ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋ ವಿಚಾರದಲ್ಲಿ ನಾವು ಪ್ರಯತ್ನವನ್ನಾದರೂ ಪಡಬೇಕು. ನಾನು ತುಂಬ ದೂರ ಹೋಗಲ್ಲ. ಕರ್ನಾಟಕ, ಕೇರಳ, ಕನ್ನಡ ಚಿತ್ರರಂಗ ಹಾಗೂ ಮಲಯಾಳಂ ಚಿತ್ರರಂಗ, ಈ ಎರಡೂ ಚಿತ್ರರಂಗಗಳನ್ನು ಕಂಪೇರ್ ಮಾಡಿ ನೋಡಿದಾಗ ಅಲ್ಲಿ ನಮಗೆ ತುಂಬ ಒಳ್ಳೆ ವಿಷಯಗಳು ಸಿಗ್ತಾ ಇದೆ, ನಮಗೆ ತುಂಬ ಒಳ್ಳೆ ಸಿನಿಮಾಗಳು ಸಿಗ್ತಾ ಇದೆ, ತುಂಬ ಒಳ್ಳೆ ಸಕ್ಸಸ್ ಫಾರ್ಮುಲಾ ಸಿಗ್ತಾ ಇದೆ. ಆದರೂ ಕೂಡ ಅದನ್ನು ನಾವು ಕಡೆಗಣಿಸಿ ಎಲ್ಲೋ ಸ್ವಹಿತಾಸಕ್ತಿಗೋಸ್ಕರ ನಡ್ಕೋತಾ ಇದ್ದೀವೇನೋ, ಕನ್ನಡ ಚಿತ್ರರಂಗವನ್ನು ನಡೆಸ್ತಾ ಇದ್ದೀವೇನೋ ಅನ್ನೋದು ಮೇಲ್ನೋಟಕ್ಕೆ ಮಾತ್ರ ಕಾಣಿಸ್ತಾ ಇದೆ. ಮಲಯಾಳಂ ಚಿತ್ರರಂಗದಲ್ಲಿ ನಮ್ಮ ಕನ್ನಡದಲ್ಲಿ ಇರುವಷ್ಟರ ಮಟ್ಟಕ್ಕೇನೆ ಸ್ಟಾರ್ಗಳಿದ್ದಾರೆ, ಯಂಗ್ಸ್ಟರ್ಸ್ಗಳಿದ್ದಾರೆ, ಒಳ್ಳೆ ಸಿನಿಮಾಗಳನ್ನು ಕಟ್ಟಿಕೊಡುವಂತಹ ನಿರ್ದೇಶಕರಿದ್ದಾರೆ. ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಬರೀ ಅಲ್ಲಿ ಮಾತ್ರ ಇದ್ದಾರೆ, ಇಲ್ಲಿಲ್ಲ ಅಂತಲ್ಲ. ನಮ್ಮಲ್ಲೂ ಕೂಡ ಯಾವ ಚಿತ್ರರಂಗದ ನಟ ನಟಿಯರಿಗೂ ತಂತ್ರಜ್ಞರಿಗೂ ಕಮ್ಮಿ ಇಲ್ಲದಂತಹ ವ್ಯಕ್ತಿಗಳು ಕರ್ನಾಟಕದಲ್ಲೂ ಕನ್ನಡದಲ್ಲೂ ಇದ್ದಾರೆ. ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಗಳು ಈಗ ಆಲ್ರೆಡಿ ನಮಗೆ ಸಿಕ್ಕಿದ್ದು ಆಯಿತು. ಆದರೂ ಸಹ ಇವತ್ತಿಗೂ ಕನ್ನಡ ಚಿತ್ರರಂಗ ಸಫರಿಂಗಲ್ಲಿದೆ. ಮೊನ್ನೆ ರಿಲೀಸ್ ಆದಂತಹ ಕಳೆದ ಶುಕ್ರವಾರದವರೆಗೂ ರಿಲೀಸ್ ಆದಂತಹ ಸಿನಿಮಾಗಳ ಲಿಸ್ಟನ್ನು ನಾವು ತೆಗೆದುಕೊಂಡ್ರೆ ಕನ್ನಡದಲ್ಲಿ ಬರೋಬ್ಬರಿ 100 ಸಿನಿಮಾ. ಎಷ್ಟು? 100 ಸಿನಿಮಾ ಬರೋಬ್ಬರಿ ರಿಲೀಸ್ ಆಗಿರೋದು. ಆ 100 ಸಿನಿಮಾದಲ್ಲಿ 2024 ಜನವರಿಯಿಂದ ನಾನು ಮೇವರೆಗೂ ಹೇಳ್ತಾ ಇರೋದು, ಈ 100 ಸಿನಿಮಾದಲ್ಲಿ ಸ್ಟಾರ್ಗಳ ಸಿನಿಮಾ ಅಂತ ನಾವು ಕೌಂಟ್ ಮಾಡಿದ್ದೇ ಆದರೆ ಕೇವಲ ಒಂದೇ ಒಂದು ಸಿನಿಮಾ, ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ ಅಭಿನಯದ, ಯೋಗರಾಜ್ ಭಟ್ ನಿರ್ದೇಶನದ ಕರಟಕ ದಮನಕ. ಈ ಒಂದು ಸಿನಿಮಾ ಸ್ಟಾರ್ಗಳ ಲಿಸ್ಟ್ನಲ್ಲಿ ಹೆಸರನ್ನು ಪಡ್ಕೊಂಡಿದೆ ಬಿಟ್ಟರೆ ಇನ್ನು ಯಾವ ಸ್ಟಾರ್ಗಳ ಸಿನಿಮಾಗಳು ಕೂಡ ಈ ವರ್ಷ ಇದುವರೆಗೂ ರಿಲೀಸ್ ಆಗಿಲ್ಲ. 100 ಸಿನಿಮಾದಲ್ಲಿ ಒಂದು ಸ್ಟಾರ್ ಸಿನಿಮಾ, ಮಿಕ್ಕ 99 ಕೂಡ ಸೆಮಿ ಸ್ಟಾರ್ ಆಗಿರ್ಬೋದು ಅಥವಾ ಹೊಸಬರಾಗಿರ್ಬೋದು ಅವರ ಸಿನಿಮಾಗಳು. ನಾನು ಸ್ಟಾರ್ಗಳು ಅಂತ ಯಾಕೆ ಕರಿತೀನಿ ಅಂತಂದರೆ, ಸಿನಿಮಾ ರಿಲೀಸ್ ಆದಾಗ ಪ್ರೇಕ್ಷಕರು ಥಿಯೇಟರ್ಗಳನ್ನು ಹುಡುಕಿಕೊಂಡು ಬಂದು ದುಡ್ಡು ಕೊಟ್ಟು ಸಿನಿಮಾಗಳನ್ನು ನೋಡುವಷ್ಟರ ಮಟ್ಟಕ್ಕೆ ಜನರಲ್ಲಿ ಕ್ರೇಜನ್ನು ಕ್ರಿಯೇಟ್ ಮಾಡಿರ್ತಾರಲ್ಲ, ಅವರನ್ನು ನಾವು ಸ್ಟಾರ್ ಅಂತ ಪರಿಗಣಿಸಿರ್ತೀವಿ. ಅಂದರೆ ಥಿಯೇಟರ್ಗೆ ಜನರನ್ನು, ಆಡಿಯನ್ಸನ್ನು ಕರೆದುಕೊಂಡು ಬರುವಂತಹ ಶಕ್ತಿ ಇರುವವರು ನಿಜವಾಗ್ಲೂ ಸ್ಟಾರ್ಗಳು. ಇನ್ನು ಮಿಕ್ಕವರನ್ನೆಲ್ಲ ಹೊಸಬರು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಈ ಲಿಸ್ಟಲ್ಲಿ ಸೇರಿಸಿದ್ರು ಕೂಡ ನಾವು ಸಕ್ಸಸ್ ಅನ್ನೋದು ಇವತ್ತವರೆಗೂ ನಮಗೆ 100 ಸಿನಿಮಾದಲ್ಲಿ ಸಿಕ್ಕಿಲ್ಲ.
ಇವತ್ತರೆಗೂ ರಿಲೀಸ್ ಆಗಿರೋ 100 ಸಿನಿಮಾದಲ್ಲೂ ಸಿಕ್ಕಿಲ್ಲ. ಆದರೆ ಪಕ್ಕದ ಮಲಯಾಳಂ ಇಂಡಸ್ಟ್ರಿನ ನಾವು ನೋಡಿದಾಗ ನಮಗೆ ಸಾಕಷ್ಟು ಎಕ್ಸಾಂಪಲ್ಗಳು. ಏನಕ್ಕೆ ಅಲ್ಲಿ ಅಷ್ಟೊಂದು ಸಕ್ಸಸ್ ರೇಟ್ ಅಂತ ನೋಡಿದಾಗ ನೋಡಿ, ಮಲಯಾಳಮಲ್ಲಿ ಮೋಹನ್ ಲಾಲ್, ಮಮ್ಮೂಟಿ ಅವರಂಥ ಸೂಪರ್ ಸ್ಟಾರ್ ನಟರುಗಳಿದ್ದಾರೆ. ಅದನ್ನು ಹೊರತುಪಡಿಸಿ ಕೂಡ ಸಾಕಷ್ಟು ಜನ ನಟರು ಮಲಯಾಳಂನಲ್ಲಿ ಇದ್ದಾರೆ. ಆದರೆ ನಾನು ಈ ಇಬ್ಬರ ಎಕ್ಸಾಂಪಲ್ಗಳನ್ನ ನಾನು ತಗೋತೀನಿ. ಯಾಕಂದರೆ ಇವರು ಮಲಯಾಳಂ ಸಿನಿಮಾ ಇಂಡಸ್ಟ್ರಿನಲ್ಲಿ ಸೀನಿಯರ್ ನಟರುಗಳಲ್ಲಿ ಇವರಿಬ್ಬರು ಅಗ್ರಸ್ಥಾನವನ್ನು ಪಡೆದುಕೊಳ್ತಾರೆ. 2022ರಲ್ಲಿ ಮೋಹನ್ ಲಾಲ್ ಅವರದು 4 ಸಿನಿಮಾ ರಿಲೀಸ್ ಆಗುತ್ತೆ. 2023ರಲ್ಲಿ ಮೋಹನ್ ಲಾಲ್ ಅವರದು ಆಲ್ರೆಡಿ 3 ಸಿನಿಮಾ ರಿಲೀಸ್ ಆಗುತ್ತೆ. 2024ರಲ್ಲಿ ಆಲ್ರೆಡಿ ಅವರ 4 ಸಿನಿಮಾಗಳು ಈ ವರ್ಷ ರಿಲೀಸ್ಗೆ ರೆಡಿಯಾಗಿದೆ. ಇದು ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರ ಲೆಕ್ಕಾಚಾರ. ಇನ್ನು ಮಮ್ಮೂಟಿ ಅವರ ವಿಚಾರಕ್ಕೆ ಬಂದರೆ 2022ರಲ್ಲಿ 5 ಸಿನಿಮಾ ರಿಲೀಸ್ ಆಗಿದೆ. 2023ರಲ್ಲಿ 4 ಸಿನಿಮಾ ರಿಲೀಸ್ ಆಗಿದೆ. ಇನ್ನು 2024ರಲ್ಲಿ 5 ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ. ಇದು ಮಲಯಾಳಂನ ಟಾಪ್ 2 ನಟರ ಸಿನಿಮಾಗಳ ಲಿಸ್ಟ್. ಅಂದರೆ ವರ್ಷಕ್ಕೆ ಅವರು ಎಷ್ಟು ಸಿನಿಮಾ ಮಾಡ್ತಿದ್ದಾರೆ ಅನ್ನೋದರ ಲಿಸ್ಟ್. ನಾನು ಕನ್ನಡಕ್ಕೆ ಬರ್ತೀನಿ. ಕನ್ನಡಕ್ಕೆ ಬಂದರೆ KGF ಚಾಪ್ಟರ್ 2 ಸೂಪರ್ ಡೂಪರ್ ಹಿಟ್ ಆಯಿತು. ಅದಾದ ನಂತರ ಯಶ್ ಅವರು ಯಾವ ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ನಮ್ಗೆ ಅಪ್ಡೇಟ್ ಇದೆ. ಟಾಕ್ಸಿಕ್ ಅದು ಮುಂದಿನ ವರ್ಷ 2025ಕ್ಕೆ ರಿಲೀಸ್ ಆಗುತ್ತೆ ಅನ್ನೋದು ಗೊತ್ತಿದೆ. ಆದರೆ ಅವರು ಮಾಡಿದ ಲಾಸ್ಟ್ ಸಿನಿಮಾ ರಿಲೀಸ್ ಆಗಿದ್ದು 2022ರಲ್ಲಿ. 22ರಿಂದ 24ರವರೆಗೂ ಒಂದು ಸಿನಿಮಾನೂ ಇಲ್ಲ. ಇನ್ನು ಪೊಗರು, ಧ್ರುವ ಸರ್ಜಾ ಅವರ ಪೊಗರು ಸಿನಿಮಾ ರಿಲೀಸ್ ಆಗಿದ್ದು 2021ರಲ್ಲಿ. 21ರಿಂದ 24ರವರೆಗೂ ಇನ್ಯಾವ ಸಿನಿಮಾನೂ ಇಲ್ಲ. ಇನ್ನು ವಿಕ್ರಾಂತ್ ರೋಣ ರಿಲೀಸ್ ಆಗಿದ್ದು 2022ರಲ್ಲಿ. 22ರಿಂದ 24 2.5 ವರ್ಷ ಆಗ್ತಾ ಬಂತು. ಇನ್ನೂ ಕೂಡ ಸುದೀಪ್ ಅವ್ರದ್ದು ಯಾವ ಸಿನಿಮಾನೂ ಬಂದಿಲ್ಲ. ಅದರ ಜೊತೆಗೆ ಶ್ರೀಮುರಳಿ ಅವರ ಮದಗಜ ರಿಲೀಸ್ ಆಗಿದ್ದು 2021ರಲ್ಲಿ. 21ರಿಂದ 24 ಆಲ್ಮೋಸ್ಟ್ 3.5 ವರ್ಷ ಕಳೀತಾ ಬಂತು. ಅವ್ರದ್ದು ಕೂಡ ಇನ್ನೂ ಒಂದು ಸಿನಿಮಾ ಕೂಡ ಬಂದಿಲ್ಲ. ಇನ್ನು ಉಪೇಂದ್ರ ಅವರ ಸಿನಿಮಾಗಳ ಲಿಸ್ಟನ್ನು ತೆಗೆದುಕೊಂಡ್ರೆ 2019ರಿಂದ 2024 ಅಂದರೆ 4ರಿಂದ 5 ವರ್ಷಗಳಲ್ಲಿ ಉಪಿ ಸರ್ ಮಾಡಿರುವಂಥದ್ದು ಕೇವಲ 3 ಸಿನಿಮಾಗಳು ಮಾತ್ರ. ಇನ್ನು ದುನಿಯಾ ವಿಜಯ್ ಅವರ ಸಲ್ಗಾ ಸಿನಿಮಾ ರಿಲೀಸ್ ಆಗಿದ್ದು 2021ರಲ್ಲಿ. 21ರಿಂದ 24 ಎಗೇನ್ 3.5 ವರ್ಷ ಅವರದ್ದು ಕೂಡ ಒಂದು ಸಿನಿಮಾ ರಿಲೀಸ್ ಆಗಿಲ್ಲ. ಇನ್ನು ರಕ್ಷಿತ್ ಶೆಟ್ಟಿ ಅವ್ರದ್ದು ಸಪ್ತಸಾಗರದ ಚೈಲೋ 2023ರಲ್ಲೇ ಪಾರ್ಟ್ 1 ಪಾರ್ಟ್ 2 ಅಂದರೆ ಸೈಡ್ ಎ ಸೈಡ್ ಬಿ ಎರಡೂ ಬಂತು. ಆದರೆ ಅವರ ನೆಕ್ಸ್ಟ್ ಸಿನಿಮಾ ಯಾವಾಗ ಬರುತ್ತೆ ಅನ್ನೋದರ ಅಪ್ಡೇಟ್ ಕೂಡ ನಮಗಿಲ್ಲ. ಹೀಗೆ ಕನ್ನಡದ ಎಲ್ಲ ಸ್ಟಾರ್ ನಟರು ವರ್ಷಕ್ಕೊಂದು ಸಿನಿಮಾ ಅನ್ನೋದನ್ನು ಬಿಟ್ಟು 2 ವರ್ಷಕ್ಕೊಂದು, 3 ವರ್ಷಕ್ಕೊಂದು, 4 ವರ್ಷಕ್ಕೊಂದು ಸಿನಿಮಾ ಮಾಡ್ತೀನಿ, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಾಡ್ತೀನಿ. ಈ 4 ವರ್ಷ ಬಿಸ್ನೆಸ್ ಏನು ನನ್ನಿಂದ ಬಿಸ್ನೆಸ್ ಆಗಿಲ್ಲ, ಆ ಬಿಸ್ನೆಸ್ಸನ್ನು ಒಂದೇ ಸಿನಿಮಾದಲ್ಲಿ 1,000 ಕೋಟಿ, 1,500 ಕೋಟಿ, 2,000 ಕೋಟಿ ಬಿಸ್ನೆಸ್ ತರೋದ್ರ ಮೂಲಕ ಅದನ್ನು ಪ್ಯಾಚಪ್ ಮಾಡ್ಕೋತೀನಿ ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ಸರಿನಾ ಅನ್ನೋ ಪ್ರಶ್ನೆ ನಮ್ಮನ್ನೆಲ್ಲ ಕಾಡ್ತಾ ಇದೆ. ಅಷ್ಟರಲ್ಲಿ ಈ 2-3 ವರ್ಷ ಗ್ಯಾಪ್ ಏನಾಗುತ್ತಲ್ಲ, ಎಲ್ಲ ಸ್ಟಾರ್ ನಟರುಗಳು, ಎಲ್ಲ ಸೂಪರ್ ಹೀರೋಗಳು ಹಿಂಗೆ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಈ 4 ವರ್ಷದಲ್ಲಿ ಮುಚ್ಚಿ ಹೋದಂತಹ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳ ಸಂಖ್ಯೆ ಎಷ್ಟಿರಬಹುದು ಊಹೆ ಮಾಡೋದಕ್ಕೂ ಆಗಲ್ಲ. ಆಮೇಲೆ ಕನ್ನಡದ ಸೂಪರ್ ಸ್ಟಾರ್ಗಳು ಸಿಂಗಲ್ ಸ್ಕ್ರೀನ್ಗಳು ಇಲ್ದಲೇ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಥಿಯೇಟರ್ಗಳು ಇಲ್ದಲೇ OTTನಲ್ಲಿ ಅಲ್ಲಿ ಇಲ್ಲಿ ಸಿನಿಮಾಗಳನ್ನು ಮಾರ್ಕೊಂಡು ರಿಲೀಸ್ ಮಾಡ್ಕೋಬೇಕಾದಂತಹ ಪರಿಸ್ಥಿತಿ ಆದಷ್ಟು ಬೇಗ ಸದ್ಯದಲ್ಲೇ ನಿರ್ಮಾಣ ಆಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕಾವೇರಿ ಥಿಯೇಟರ್ ರೀಸೆಂಟ್ ಟೈಮಲ್ಲಿ ಕ್ಲೋಸ್ ಆಗಿದ್ದು. ಡಾಕ್ಟರ್ ರಾಜ್ಕುಮಾರ್ ಅವರ ನೆಚ್ಚಿನ ಥಿಯೇಟರ್, ಅವರ ಮನೆಯ ಬಳಿ ಇದ್ದಂತಹ ಥಿಯೇಟರ್, ಅಲ್ಲಿ ಕನ್ನಡ ಸಿನಿಮಾಗಳನ್ನು ಬಿಟ್ಟು ಬೇರೆ ಸಿನಿಮಾಗಳನ್ನು ಹಾಕ್ತಾ ಇರಲಿಲ್ಲ. ಆ ಟ್ರೆಂಡ್ ಬದಲಾಗಿ ಕನ್ನಡ ಸಿನಿಮಾಗಳನ್ನು ಬಿಟ್ಟು ಬೇರೆ ಭಾಷೆಯ ಸಿನಿಮಾಗಳನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಕೂಡ ವರ್ಕೌಟ್ ಆಗದಲೇ ಸಿಂಗಲ್ ಸ್ಕ್ರೀನ್ ಆದಂತಹ ಬೆಂಗಳೂರಿನ ಹೃದಯ ಭಾಗದಲ್ಲಿ ಇದ್ದಂತಹ ಕಾವೇರಿ ಥಿಯೇಟ್ರು ಕೂಡ ಮುಚ್ಚೋಯ್ತು. ಈ ತರಹ ಸಾಕಷ್ಟು ಲಿಸ್ಟ್ಗಳಿದೆ. ಸಿಂಗಲ್ ಸ್ಕ್ರೀನ್ಗಳು ಮುಚ್ಚೋಗಿರೋದು ಇಡೀ ಕರ್ನಾಟಕದಲ್ಲಿ. ಪರಿಸ್ಥಿತಿ ಹೀಗೆ ಮುಂದುವರೆದಿದ್ದೇ ಆದಲ್ಲಿ ಹೇಳಿದ್ನಲ್ಲ, ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಒಂದಷ್ಟು ಜನ ಕನ್ನಡ ಚಿತ್ರರಂಗವನ್ನು ಕ್ಲೋಸ್ ಮಾಡಿ ಅಂತ ಒಂದು ಚಿಕ್ಕ ಹೋರಾಟವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದು ನಾಳಿನ ದಿನ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ದಯಮಾಡಿ ಕನ್ನಡದ ಸೂಪರ್ ಸ್ಟಾರ್ ನಟರುಗಳು ಯಾರೆಲ್ಲ ಇದ್ದೀರಾ ಇದ್ರ ಕಡೆ ಗಮನ ಹರಿಸಿ. ಅಟ್ಲೀಸ್ಟ್ ವರ್ಷಕ್ಕೆ 2 ಸಿನಿಮಾ ಮಾಡೋದ್ರ ಕಡೆ ಗಮನ ಹರಿಸಬೇಕು. ಆ ನಿಟ್ಟಿನಲ್ಲಿ ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿರೋದು ಇಬ್ಬರೇ ನಟರು ಅಂತ ಅನ್ಸುತ್ತೆ. ಒಂದು ಡಾಕ್ಟರ್ ಶಿವರಾಜ್ ಕುಮಾರ್, ಇನ್ನೊಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅವರು ಕೂಡ 2 ಸಿನಿಮಾ ಕೊಡೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ದರ್ಶನ್ ಅವರು. ಅದ್ರ ಜೊತೆಗೆ ಶಿವಣ್ಣ ವರ್ಷಕ್ಕೇನಿಲ್ಲ ಅಂತ ಹೇಳಿದ್ರು ಒಂದು 2ರಿಂದ 3 ಸಿನಿಮಾ ಕೊಡುವ ನಿಟ್ಟಿನಲ್ಲಿ ಅವರ ಪ್ರಯತ್ನ ಯಾವಾಗಲೂ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.